ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಓದೇ ಹೋಯ್ತಿವಿ. ಅದಕ್ಕೂ ಮುಂಚೆ ಇವತ್ತು ಯಾವಾರ ಮಂಗಳವಾರ. ಓ ಇವು ಸ್ಕೂಲ್ಗೆ ಹೋಯ್ತಾವೆ. ಅದೇನ್ ಮಾಡಕ್ ಹೋಯ್ತಾ ಇದಾವು, ಅದೇನ್ ಇಂಪಾರ್ಟೆಂಟ್ ಆಯ್ತಾ ಇದಾವು. ಲಕ್ಷ್ಮಿ ಅಕ್ಕ, ಲೋಕಿವೆ ಮಾಮ, ಟೀಲಿಂಗ್ ಮಾಮ, ಜಯತೆ, ದಯವಿಟ್ಟು ನೋಡಿ ನಿಮ್ಮ ಮಗ ಏನು ಕಲಿತಾ ಇದ್ದಾನೆ ಎಜುಕೇಶನ್ ಅನ್ನೋದನ್ನ ತಿಳ್ಕೊಳ್ಳಿ. ಏನಕ್ಕೂ ಪ್ರಯೋಜನ ಇಲ್ಲ. ದಯವಿಟ್ಟು ಅವ್ನು ಓದ್ತಾರಂತ ಕಾಲೇಜಲ್ಲಿ ಒಂಚೂರು ಎಜುಕೇಶನ್ ಒಂಚೂರು ಮಾಡಿಸಿ. ಇವತ್ತು ಮಂಗಳವಾರ ಇಂಗ್ಲಿಷ್. ಓಹೋ, ನೀವು ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಗೊತ್ತಾಗ್ತಿತ್ತೇನೋ. ಇವತ್ತು ಏನೋ ವಿಶೇಷತೆ ಅಂತಂದ್ರೆ ನಮ್ಮೂರ್ ಪಕ್ಕದೂರು, ನಮ್ಮೂರು ಮಾವಿನಕೆರೆ, ನಮ್ಮೂರ್ ಪಕ್ಕದೂರು, ನಮ್ ಸ್ವಂತ ಊರು. ನಮ್ ತಾತವ್ರು ಇಲ್ಲಿ ಇದ್ರಂತೆ, ಅಲ್ಲಿಂದ ಊರಿಗೆ ಬಂದಿದಾರಂತೆ. ಇದು ಅಶ್ನಿಂಗಿರಮ್ಮ ಇವತ್ತು ಹಬ್ಬ, ಮತ್ತೆ ನಾಳೆ ಜಾತ್ರಾ ಮಹೋತ್ಸವ ಇದೆ. ಅದಕ್ಕಾಗಿ ಜಾತ್ರೆಗೆ ನಾಳೆ ಇರ್ತೀವೋ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾಯ್ತದೆ. ಹಾಗಾಗಿ ನಾವು ಇವಾಗ ಹಬ್ಬಕ್ಕೋಸ್ಕರ ಹೋಯ್ತಾ ಇದೀವಿ. ನಾನು ಹಬ್ಬಕ್ಕೋಸ್ಕರ ಹೋಯ್ತಿದ್ದೀನಿ, ಅದ್ರ ಮರಿಗಳೆಲ್ಲ ಉಣ್ಣಕ್ಕೋಸ್ಕರ ಹೋಯ್ತಾ ಇದಾವೆ. ಅವೆಲ್ಲ ಹೇಳೋಣ, ಯಾಕೆ ಊಟ ಕಳೆದಿದೆ. ಇವಾಗ ಯಾರ್ಯಾರು ಬರ್ತಾ ಇದೀವಪ್ಪ ಅಂತಂದ್ರೆ, ಅಶ್ನಿಂಗಿರಮ್ಮನ ಹಬ್ಬಕ್ಕೆ ಯಾರ್ಯಾರು ಹೋಯ್ತಾ ಇದೀವಪ್ಪ ಅಂತಂದ್ರೆ, ಮೊದಲನೇದಾಗಿ ನಾನು ನಿಮ್ಮ ನೆಚ್ಚಿನ ಡಿಗ್ರಿ ಹೋಲ್ಡರು, ಅದ್ರ ಜೊತೆಗೆ ನಮ್ ಜೊತೆ ಬರ್ತಾ ಇರೋರು ವರ್ಷಿತ್ ಅಂತ ಹೇಳಿ ಇವ್ರ ಹೆಸರು. ಆಮೇಲೆ ನೆಕ್ಸ್ಟ್ ನಿಮ್ಮ ಹೆಸರು ರಕ್ಷಿತ್. ಆಮೇಲೆ ನಿಮ್ಮ ಹೆಸರು ದೀಕ್ಷಿತ್. ನೀವ್ ಗೊತ್ತಿರಲ್ಲ, ದೀಕ್ಷಿತ್ ಸಿಂಹಾದ್ರಿ ಸಿಂಹ ಆಗಿದ್ದಾನೆ ಈಗ ಅವನು. ನಿಮ್ಮ ಹೆಸರು ಸೂರ್ಯ. ಅವ್ರನ್ನ ನೀವು ಇದ್ರಲ್ಲಿ ಎಲ್ಲ ನೋಡಿರ್ತೀರಿ, ಯಶವಂತಪುರದಲ್ಲಿ ಅಲ್ಲೆಲ್ಲ ಟಿವಿ ಆಕ್ಟ್ ಮಾಡ್ತಾ ಇದಾರೆ ಇವರು ಅಂತ ಹೇಳಿ. ಇವ್ರ ಹೆಸರು ಕಪ್ಪೆ ಕರ ತುಪ್ಪ ಜಲಿ ಜಲಿ ಮಾವಿನ ಓಟೆ ಮರದಲ್ಲಿ ಕೋಟೆ. ಮಕ ಅಂತ ತೋರಿಸ್ಬಿಡ್ತೀನಿ ಇನ್ನೊಂದ್ಸಲಿ. ಕಪ್ಪೆ ಕರ ಅಂತೆ. ಇವಾಗ ನಾನು ಕಾರ್ ಓಡಿಸ್ಬೇಕಾದಾಗ ನಾವ್ ಯಾವತ್ತೇ ಅಲ್ಲಿ ಮೈಕ್ ಇಟ್ಕೊಳ್ಳಿ, ನಾವು ಸೀಟ್ ಬೆಲ್ಟ್ ಹಾಕ್ಬೇಕು. ಸೀಟ್ ಬೆಲ್ಟ್ ಯಾವತ್ತೇ ಅಲ್ಲಿ ಹಾಯ್ಕೋಬೇಕು, ಇಲ್ಲಾಂದ್ರೆ ತಪ್ಪಾಯ್ತದೆ. ಮತ್ತೆ ವಿಡಿಯೋ ಮಾಡುವಾಗ ಕೂಡ ಯಾರು ವಿಡಿಯೋನ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬಾರ್ದು. ಬನ್ನಿ ಊರಲ್ಲಿ ಹೋಗಿ ಹೆಂಗೆ ಮಾಡ್ತಾ ಇದಾರೆ ಹಬ್ಬ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಇವಾಗ ಅಲ್ಲೇ ಬಂದ್ಬಿಟ್ಟು ಇಲ್ಲಿಗೆ ನೋಡಿ, ಅದೇ ಪಡೆಗೆ ಡಮ್ ಅನ್ಸವ್ರೆ, ಪೊಲೀಸ್ ವ್ಯಾನ್ಗಳೆಲ್ಲ ಬಂದವೆ. ಯಾವುದೇ ರೀತಿ ಅಹಿತ ಘಟನೆಗಳು ಆಗ್ಬಾರ್ದು ಅಂತ. ಇದೇ ದೇವಸ್ಥಾನ. ಒಳಗೆ ಬನ್ನಿ, ಒಳಗೆ ಹೋಗಿ ನೋಡೋಣ ದೇವ್ರು ಹೆಂಗಿದಾರೆ ಅಂತ. ಅಲ್ಲಿ ಊಟ ಕೊಡ್ತಾವ್ರೆ, ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗಕ್ ಮುಂಚೆ ದೇವಸ್ಥಾನದೊಳಗೆ ಹೋಗಿದ್ದು, ಅಮ್ಮನ್ ನೋಡ್ದು. ಅಮ್ಮನ್ನ ತುಂಬಾ ಚೆನ್ನಾಗಿ ಶೃಂಗಾರ ಮಾಡಿದ್ರು. ನೀವು ನೋಡ್ತಾ ಇದ್ದೀರಾ, ನಿಜಕ್ಕೂ ಅಮ್ಮನ್ ನೋಡೋದಕ್ಕೆ ಎರಡು ಕಣ್ಣು ನಿಜಕ್ಕೂ ಸಾಲ್ತಾ ಇಲ್ಲ. ಅಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ಜೊತೆಗೆ ದೇವಸ್ಥಾನನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಶೃಂಗಾರಗೊಂಡಿತ್ತು. ಆಮೇಲೆ ಊಟದ ಕಡೆ ಹೋದೋ, ಸ್ವಲ್ಪ ಜಿಡಿ ಮಳೆ ಬರ್ತಾ ಇತ್ತು, ಆದ್ರೂ ಜನಗಳು ಊಟ ಮಾಡ್ತಾ ಇದ್ರು. ಅವರೆಲ್ಲ ಊಟ ಮಾಡಿದಾದ್ಮೇಲೆ ನಾವು ಹೋಗಿ ಊಟಕ್ಕೆ ಕುತ್ಕೊಂಡು ಒಬ್ಬಿಟ್ಟು ಊಟ ಅದ್ಭುತವಾಗಿತ್ತು. ಹೊಟ್ಟೆ ತುಂಬಾ ಊಟ ಉಣ್ಕೊಂಡು ಪ್ರೀತಿ ವೀಕ್ಷಕ ಮಹಾಪ್ರಭುಗಳೇ ವಾಡ್ಕೊಂಡ್ಕಂಡಕ್ಕೆ ಅಲ್ಲಿ ಒಳ್ಳೊಳ್ಳೆ ಊಟ ಮಾಡಿದ್ರು. ಏನಂತಂದ್ರೆ ಇದು ಒಬ್ಬಿಟ್ಟು ಊಟ, ಅನ್ನ ಸಾಂಬಾರು, ದೋಸೆ, ಆಮೇಲೆ ಬಾದುಷಾ ಕೊಟ್ರು, ಸ್ವೀಟು ಎಲ್ಲ ತುಂಬಾ ಅದ್ಭುತವಾಗಿತ್ತು. ನೋಡಿ ಹೆಂಗ್ ಖರ್ಚಾಡ್ತಾ ಇದಾರು, ಇಲ್ಲಿ ಹೆಂಗಾಡ್ತಾ ಇದಾರು. ಇಂತ ನನ್ನ ಮಕ್ಳು ಕಳ್ಕೊಂಡ್ರೆ ಮಾರಿ ತೆಗೆದು ಬಿಡ್ತಾರೆ. ನೀವು ಸಂಘ ಸರಿ ಇರ್ಬೇಕಂತೆ, ಸಂಘ ಸವಾಸಗಳು ಸರಿ ಇರ್ಬೇಕಂತೆ. ಇಂತ ನನ್ನ ಮಕ್ಳು ಸವಾಸ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ಸವಾಸ ಬ್ಯಾಡವಂತೆ, ಅದು ಇವಾಗ ನನ್ಗೆ ಅರ್ಥ ಆಯ್ತು. ಇವಾಗ ತೋರ್ಸಲ್ಲಿ ಮುಂದೆ ತೋರ್ಸಪ್ಪ, ಹೆಂಗಾಡ್ತಾ ಇದಾವ ತೋರ್ಸು ಹೆಂಗಾಡ್ತಾ ಇದಾವು. ಕೊಂಡಾಸ್ ಮೇಲೆ ಊಟ ಮಾಡ್ಕೊಂಡು ಈ ತರ ತರಲೆ ತಮಾಷೆ ಮಾಡ್ಕೊಂಡು ನಮ್ಮೂರ್ ಕಡೆಗೆ ಬಂದು ತಿರ್ಗಾ 4 ಗಂಟೆಗೆ ಅರ್ಶಿಣಗೆರೆಗೆ ಬಂದು ಅಲ್ಲಿ ಹೂವಂಬಳೆ ಕಾರ್ಯಕ್ರಮ ಮತ್ತೆ ದೇವ್ರುಗಳು ಸಲಾಂ ಕೊಡ್ತಾ ಇದ್ದು, ಜೊತೆಗೆ ಕುಂಟ ಹಾಕಿದ್ರು. ನೋಡ್ತಲಿ ಹೆಂಗ ಆಗ್ತವ್ರೆ ಅಂತ.
ದೇವರು ಮಡೆ ಆಡ್ತಿ ಕರ್ಕೊಂಬರಕ್ಕೆ ಅಶ್ಲಿಂಗೇರಿ ಗೇಟ್ ಕಡಿಗೆ ಹೋಯ್ತು. ನಾನು ನಮ್ಮ ಹುಡುಗರೆಲ್ಲ ದೇವಸ್ಥಾನ ಮುಂದೆ ಕೊಂಡ ಬೈತಿದ್ನ ನೋಡ್ಕೊಂಡು ಬೆಂಕಿ ಕಾಯಿಸ್ಕೊಂಡು ಬೆಚ್ಚು ಕೂತ್ಕೊಂಡಿದ್ದು. ಇವಾಗ ಒಂದು ಕಾಂತಾರ ದೃಶ್ಯ ತರ ಬರ್ತದೆ ನೋಡ್ಕೊಳ್ಳಿ. ಆಮೇಲೆ ದೇವ್ರುಗಳೆಲ್ಲ ಮನೆ ಆರತಿ ಎಲ್ಲ ಕರ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಬಂದ್ರು. ಇಲ್ಲಿ ಸಂಪ್ರದಾಯದಂತೆ ಹೆಬ್ಬಾಕ್ಲ ಹತ್ರ ಮರಿ ಕಡಿತವ್ರೆ ನೋಡ್ಕೊಳ್ಳಿ. ಹೆಬ್ಬಾಕ್ಲ ಹತ್ರ ಮರಿ ಕಟ್ಟದ ಮೇಲೆ ಕೊಂಡದ ಹತ್ರ ಒಂದು ಮರಿ ಕಟ್ತಾವ್ ನೋಡಿ. ಇಲ್ಲಿಗೆ 2026ರ ಕೊಂಡೋತ್ಸವ ಮುಗಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮೊದಲನೇ ಬಾರಿ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ.